ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಮಹರ್ಷಯಃ ಸಪ್ತ ಪೂರ್ವೆ ಚತ್ವಾರೋ ಮನವಸ್ತಥಾ ಮದ್ಭಾವ ಮಾನಸ ಜಾತ ಯೇಷಾಂ ಲೋಕ ಇಮಾಹ ಪ್ರಜಾಃ. ಮಹರ್ಷಿಗಳು 7 ಮಹರ್ಷಿಗಳು, ಸಪ್ತ ಋಷಿಗಳು ಹಾಗೂ 4 ಮನುಗಳು ಇವರೆಲ್ಲರೂ ಕೂಡ ನನ್ನಿಂದ ನನ್ನ ಮಾನಸಿಕ ಪುತ್ರರು ಅಂದರೆ ಬ್ರಹ್ಮನ ಮಾನಸಿಕ ಪುತ್ರರು ಇವರೆಲ್ಲರೂ ಕೂಡ. ಮತ್ತು ಅವರು ಈ ಲೋಕವನ್ನೆಲ್ಲ ಆಮೇಲೆ ಸೃಷ್ಟಿಸಿದ್ದು. ನಾನು ಬ್ರಹ್ಮನಿಗೆ ಸೃಷ್ಟಿಯ ರಹಸ್ಯದ ಜ್ಞಾನವನ್ನು ದಯಪಾಲಿಸಿ ನಿನ್ನ ಸೃಷ್ಟಿ ಕಾರ್ಯವನ್ನು ಮಾಡು ಅಂತ ಹೇಳಿದೆ. ಬ್ರಹ್ಮನ ಮಾನಸಿಕ ಪುತ್ರರು ಋಷಿಗಳು ಮತ್ತು ಮನುಗಳು ಇವರೆಲ್ಲರೂ ಕೂಡ ಆಮೇಲೆ ಮಾಡಿದಂತಹ ಸೃಷ್ಟಿ ಕಾರ್ಯದಿಂದ ಇಡೀ ಲೋಕವು ಇಂದು ಸಂಭವಿಸಿದೆ. ಇಂದು ಶ್ರೀ ಪರಾಭವನಾಮ ಸಂವತ್ಸರಿ ದಕ್ಷಿಣಾಯನೆ ಗ್ರೀಷ್ಮ ಋತುವು ಆಷಾಢ ಮಾಸೆ ಶುಕ್ಲಪಕ್ಷೆ. ಇಂದು 25ನೇ ತಾರೀಖು ಶನಿವಾರ, ಏಕಾದಶಿ ತಿಥಿ ಮತ್ತು ಇಂದು ಜ್ಯೇಷ್ಠ ನಕ್ಷತ್ರ. ಇಂದು ಪ್ರಥಮ ಏಕಾದಶಿ ಅಂತ ನಾವು ಕರೀತೇವೆ. ಏಕೆಂತಂದರೆ ಇಂದಿನಿಂದ ಚಾತುರ್ಮಾಸ್ಯ, ನಾಳೆಯಿಂದ ಚಾತುರ್ಮಾಸ್ಯ ವ್ರತ ಆರಂಭವಾಗುತ್ತೆ ಮತ್ತು ಇಂದು ಮುದ್ರಧಾರಣೆಯನ್ನು ಮಾಡ್ತಾರೆ. ಈ ಮುದ್ರಧಾರಣೆಯನ್ನು ಮಾಡುವಂತಹ ಕಾರಣ ಏನು ಅಂತ ನಾವು ತಿಳ್ಕೊಳ್ಳೋಣ. ಈಗ ತಪ್ತ ಮುದ್ರಧಾರಣೆ, ಕಾಯಿಸಿದಂತಹ ತಾಮ್ರದಿಂದ ಮುದ್ರೆ ಶಂಖಚಕ್ರಗಳನ್ನು ಕೈ ಮೇಲೆ ಹಾಕ್ತಾರೆ ಮತ್ತು ಗಂಡಸರಿಗೆ ಭುಜಗಳ ಮೇಲೂ ಎದೆಯ ಮೇಲೂ ಹಾಕ್ತಾರೆ. ಈಗ ದಕ್ಷಿಣಾಯನ ಆರಂಭವಾಗಿರೋದ್ರಿಂದ ದೇವತೆಗಳು ಈಗ ವಿಶ್ರಾಮವನ್ನು ಪಡೆಯುವಂತಹ ಸಮಯ. ಭಗವಂತ ಕೂಡ ಈಗ ನಿದ್ರಿಸುತ್ತಾನೆ ಅಂತ ನಾವು ಹೇಳ್ತೇವೆ. ಭಗವಂತ ನಿದ್ರೆ ಮಾಡ್ತಾನೋ ಇಲ್ಲೋ ಅಂಥದ್ದು ಒಂದು ದೊಡ್ಡ ರಹಸ್ಯ. ಆದರೆ ಈಗ ದೇವತೆಗಳಿಗೆ ಈಗ ಸಂಧ್ಯಾಕಾಲ. ಹೀಗಾಗಿ ಈ 6 ತಿಂಗಳು ಭಗವಂತನಿಗೆ ನಾವು ಮಾಡಿದಂತಹ ಪೂಜೆಯ ಹವಿಸನ್ನು ತೆಗೆದುಕೊಂಡು ಹೋಗೋದಕ್ಕೆ ದೇವತೆಗಳಿಗೆ ಈಗ ವಿಶ್ರಾಮ ಕಾಲ. ಹೀಗಾಗಿ ನಾವು ಹೆಚ್ಚಾದಂತಹ ಶುಭ ಸಮಾರಂಭಗಳನ್ನಾಗಲಿ ಖಾದ್ಯಗಳನ್ನಾಗಲಿ ಮಾಡಿ ಈಗ ತಿನ್ನೋದಿಲ್ಲ. ಆದರೆ ಎಲ್ಲ ಹಬ್ಬಗಳು ಈಗಲೇ ಬರೋದರಿಂದ ವ್ರತ ನೇಮ ಇಟ್ಟುಕೊಂಡು ಅದಕ್ಕೆ ಅವುಗಳಿಗೆಲ್ಲರಿಗೂ ವ್ರತ ಅಂತ ಹೇಳಿ ಭಗವಂತನಿಗೆ ನೈವೇದ್ಯವನ್ನು ಮಾಡಿ ಆಮೇಲೆ ನಾವು ತಿನ್ನೋದು. ಈಗ ಈ ಚಾತುರ್ಮಾಸ್ಯದಲ್ಲಿ ಭಗವಂತನಿಗೆ ಹವಿಸ್ಸನ್ನು ತೆಗೆದುಕೊಂಡು ಹೋಗೋದಕ್ಕೆ ದೇವತೆಗಳು ಇರೋದಿಲ್ಲ ಮತ್ತು ಅವರು ವಿಶ್ರಾಮ ಮಾಡ್ತಾ ಇದ್ದರೆ ನಮ್ಮನ್ನು ಕಾಪಾಡೋರು ಯಾರು? ಹೀಗಾಗಿ ಈ ಭೂತ ಪ್ರೇತ ಪಿಶಾಚಿಗಳು ಮತ್ತು ಯಮದೂತರೂ ಕೂಡ ಮೈ ಮೇಲೆ ಶಂಖ ಚಕ್ರ ಮುದ್ರೆ ಇರುವಂತಹವರನ್ನು ಮುಟ್ಟಲಿಕ್ಕೆ ಬರೋದಿಲ್ಲ. ಮತ್ತು ಭೂತ ಪ್ರೇತ ಬ್ರಹ್ಮರಾಕ್ಷಸ ಪಿಶಾಚಿಗಳಿಗೆ ಮೈ ಮೇಲೆ ಶಂಖಚಕ್ರ ಚಿಹ್ನೆಗಳನ್ನು ಇರುವಂಥವರನ್ನು ನೋಡಿದರೆ ಅವರಿಗೆ ಮೋಕ್ಷವಾಗುತ್ತೆ, ಆ ಪಿಶಾಚಿ ಜನ್ಮದಿಂದ ಮೋಕ್ಷವಾಗುತ್ತೆ. ಹೀಗಾಗಿ 4 ತಿಂಗಳ ತನಕ ಭಗವಂತ ಧನುರ್ಮಾಸದಲ್ಲಿ ಎಬ್ಬಿಸುವಂತಹ ಸಮಯ, ಮಾರ್ಸಾನಾಂ ಮಾರ್ಗಶೀರ್ಷೋಹಂ ಅಂತ, ಮಾರ್ಗಶಿರ ಮಾಸಕ್ಕೆ ಅವನನ್ನು ಎಬ್ಬಿಸುವಂತಹ ಸಮಯ. ಕಾರ್ತಿಕದಲ್ಲಿ ದೀಪ ಹಚ್ಚಿರ್ತೇವೆ, ಆಮೇಲೆ ಮಕರ ಸಂಕ್ರಮಣ ಬಂದು ಹೋಗುತ್ತೆ, ಆವಾಗ ದಕ್ಷಿಣಾಯನ ಮುಗಿದಿರುತ್ತೆ. ಹೀಗಾಗಿ ಅಲ್ಲಿಯವರೆಗೂ ನಮ್ಮನ್ನು ಕಾಪಾಡಲಿಕ್ಕೆ ಈ ಶಂಖಚಕ್ರ ಚಿಹ್ನೆಗಳೇ ನಮಗೆ ಆಧಾರ, ಭಗವಂತನ ಸಾನ್ನಿಧ್ಯ. ಹೀಗಾಗಿ ಏಕಾದಶಿಯಂದು ನಾಳೆಯ ದಿನದಿಂದ ವ್ರತ ಶುರು ಮಾಡುವುದಕ್ಕೆ ಮುಂಚೆ ನಾವು ಮುದ್ರೆಯನ್ನು ತೆಗೆದುಕೊಳ್ಳಬೇಕು. ಇಂದು ಜ್ಯೇಷ್ಠ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಮುದ್ರಧಾರಣೆಯನ್ನು ಯಾರು ಬೇಕಾದರೂ ತೆಗೆದುಕೊಳ್ಳಬಹುದು. ಕೃಷ್ಣನಲ್ಲಿ ಭಕ್ತಿ ಇರಬೇಕು ಅಷ್ಟೇ, ಶ್ರದ್ಧೆ ಇರಬೇಕು ಅಷ್ಟೇ. ಅಂತಹವರು ಯಾರು ಬೇಕಾದರೂ ಹೋಗಿ ಮುದ್ರೆಯನ್ನು ಹಾಕಿಸಿಕೊಳ್ಳಬಹುದು. ಆದ್ದರಿಂದ ಅವರು ವೈಷ್ಣವರು ಅಂತ, ಅವರಲ್ಲಿ ಸಾನ್ನಿಧ್ಯ ಬಂತು ಅಂತ ಎಲ್ಲರೂ ಪರಿಗಣಿಸಲಾಗುತ್ತೆ. ಇಂದಿನ ಭವಿಷ್ಯವನ್ನು ನೋಡೋಣ. ಮೇಷರಾಶಿಯವರಿಗೆ ಜ್ಯೇಷ್ಠ ನಕ್ಷತ್ರದಲ್ಲಿ ಚಂದ್ರ ಇರೋದರಿಂದ ಮನಸ್ಸಿಗೆ ಅತ್ಯಂತ ನೆಮ್ಮದಿಯನ್ನು ನೀವು ಧಾರ್ಮಿಕವಾಗಿ ಮಾತ್ರ ಕಾಣಲಿಕ್ಕೆ ಸಾಧ್ಯ. ಬೇರೆ ವಿಚಾರಗಳಲ್ಲಿ ಇಂದು ಬೇರೆಯವರ ಸಹಕಾರ ನಿಮಗೆ ಇರೋದಿಲ್ಲ. ಅಷ್ಟಮದಲ್ಲಿ ಬುಧನ ನಕ್ಷತ್ರದಲ್ಲಿ ಚಂದ್ರ ಬಂದಿರೋದ್ರಿಂದ ಮನಸ್ಸಿಗೆ ನಾನಾ ರೀತಿಯ ಕ್ಲೇಶಗಳು, ಇರಿಟಬಿಲಿಟಿ ಸಾಧ್ಯ. ವೃಷಭ ರಾಶಿಯವರಿಗೆ ಇಂದು ನಿಮ್ಮ ಪ್ರೀತಿ ಪಾತ್ರರೊಡನೆ ಬಹಳ ಹೆಚ್ಚಿನ ವಾರ್ತಾಲಾಪ, ಮಾತಿನಿಂದ ಸಮಯವನ್ನು ಕಳೆಯುವಂತಹ ಸಂದರ್ಭಗಳು ಒದಗುತ್ತೆ. ಮನಸ್ಸಿಗೆ ಸಂತೋಷವಾಗುವಂತಹ ಮಾತುಗಳನ್ನು ಕೂಡ ನೀವು ಆಡ್ತೀರಿ. ಮಿಥುನ ರಾಶಿಯವರಿಗೆ ಮಾತಿನಿಂದ ಇಂದು ಶತ್ರುಗಳನ್ನು ಹಿಮ್ಮೆಟ್ಟಿಸಲು ಸಾಧ್ಯ. ನಿಮ್ಮ ಸಾಮಾಜಿಕ ಚಟುವಟಿಕೆಗಳಲ್ಲಿ ಯಾವುದೇ ರೀತಿಯ ತೊಂದರೆ ಇರುವುದಿಲ್ಲ. ಕರ್ಕ ರಾಶಿಯವರಿಗೆ ಇಂದು ಮಕ್ಕಳ ಜೊತೆ ವಾಗ್ವಾದಕ್ಕೆ ನೀವು ಇಳಿದುಕೊಳ್ಳಬಹುದು ಅಥವಾ ಪ್ರೀತಿ ಪಾತ್ರರೊಂದಿಗೆ ವಾಗ್ವಾದಗಳು ಹೆಚ್ಚಾಗಬಹುದು. ಅದು ಬಹಳ ಬುದ್ಧಿವಂತಿಕೆಯ ಮಾತು ಅಂತ ನೀವು ಪರಿಗಣಿಸಿದರೂ ಕೂಡ ಬೇರೆಯವರಿಗೆ ಅದರಿಂದ ಸ್ವಲ್ಪ ಅಹಂಕಾರಕ್ಕೆ ತೊಂದರೆಯಾಗಬಹುದು. ಹೀಗಾಗಿ ಸ್ವಲ್ಪ ಹುಷಾರಾಗಿ ಮಾತನಾಡುವುದು ಅವಶ್ಯಕ. ಸಿಂಹರಾಶಿಯವರಿಗೆ ತಾಯಿಯೊಡನೆ ಮತ್ತು ತಾಯಿಯಂತೆ ಇರುವಂತಹ ಕೆಲವು ಹೆಂಗಸರೊಡನೆ ವಾಗ್ವಾದ ಆಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಮಾತುಕತೆಯ ಬಗ್ಗೆ ಗಮನ ಅವಶ್ಯಕ. ಆಸ್ತಿಪಾಸ್ತಿ ವಿಚಾರಗಳು ಇತ್ಯಾದಿಗಳಲ್ಲಿ ಸ್ವಲ್ಪ ಇಂದು ಗಮನ. ಪೇಪರ್ ಸೈನ್ ಮಾಡೋದಕ್ಕೆ ಮತ್ತು ಮೇಲ್ಗಳನ್ನು ಕಳಿಸೋದಾಗಲಿ, ಮೆಸೇಜ್ಗಳನ್ನು ಕಳಿಸೋದಾಗಲಿ, ಡಾಕ್ಯುಮೆಂಟ್ಗಳನ್ನು ಮೀಟಿಂಗಲ್ಲಿ ಇತ್ಯಾದಿಗಳಲ್ಲಿ ಹೇಳೋದಾಗಲಿ, ವಿಷಯಗಳನ್ನು ಇವುಗಳ ಬಗ್ಗೆ ಗಮನ ಅವಶ್ಯಕ.
ಕನ್ಯಾ ರಾಶಿಯವರಿಗೆ ಮಾಧ್ಯಮದಲ್ಲಿರೋರಿಗೆ ಇಂದು ಬಹಳನೇ ಉತ್ತಮವಾದಂತಹ ದಿವಸ. ನಿಮ್ಮ ಮಾತಿನ ಚಾಕಚಕ್ಯತೆಯಿಂದ ಇವತ್ತು ಸಾಧಿಸಲಿಕ್ಕೆ ಆಗದ್ದೇ ನಿಮಗೆ ಇಲ್ಲ. ಏನನ್ನು ಬೇಕಾದರೂ ಇಂದು ನೀವು ಸಾಧಿಸಬಹುದು. ತುಲಾ ರಾಶಿಯವರಿಗೆ ಮನೆಯಲ್ಲಿ ಸ್ವಲ್ಪ ಮಾತುಕತೆಯ ಚಟುವಟಿಕೆಗಳು ಹೆಚ್ಚಾಗಬಹುದು. ಸ್ವಲ್ಪ ಮಾತಿನಿಂದ ಅಲ್ಪ ಸ್ವಲ್ಪ ಸಮಾಧಾನ ಬಂದರೂ ಕೂಡ ಅದೇ ಮಾತು ಹೆಚ್ಚು ಮಾಡಿಕೊಂಡರೆ ಇರುವಂತಹ ಸುಖವನ್ನು ಕಳೆದುಕೊಳ್ಳಬೇಕಾಗಿ ಬರಬಹುದು. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಚಂದ್ರ ಬುಧನ ನಕ್ಷತ್ರದಲ್ಲಿ ಇರೋದರಿಂದ ಮಾತು ಇಂದು ಮುಖ್ಯವಾಗುತ್ತೆ. ಹಿಂದಿನ 2-3 ದಿನಗಳಲ್ಲಿದ್ದಂತಹ ತೊಂದರೆಗಳೆಲ್ಲ ಪರಿಹಾರ ಆಗಿದ್ದರೂ ಕೂಡ ಮನಸ್ಸಿಗೆ ನೆಮ್ಮದಿ. ಮಾತಿನಿಂದ ಸಾಧ್ಯ. ಒಳ್ಳೆಯ ಮಾತನ್ನು ಆಡಬೇಕು. ಧನು ರಾಶಿಯವರಿಗೆ ಇಂದು ಕಷ್ಟ. ಆಡಿದ ಮಾತುಗಳನ್ನೆಲ್ಲ ಬೇರೆಯವರು ಬೇರೆ ರೀತಿಯಲ್ಲೇ ಗ್ರಾಹ್ಯ ಮಾಡ್ತಾರೆ. ಬೇರೆ ರೀತಿಯಲ್ಲೇ ಗ್ರಹಣ ಮಾಡೋದರಿಂದ ನಿಮಗೆ ಸ್ವಲ್ಪ ತೊಂದರೆ ಆಗಬಹುದು. ಯಾರು ನಿಮ್ಮನ್ನು ಇಂದು ಸತ್ಕರಿಸಲಿಕ್ಕೆ ಅಥವಾ ನೀವು ಹೇಳಿದ್ದನ್ನು ಕೇಳೋದಕ್ಕೆ ಸಿದ್ಧರಿರೋದೇ ಇಲ್ಲ ಅನ್ನೋಂತಹ ಭಾವನೆ ಬರಬಹುದು. 2 ದಿನಗಳು ಕಾಯೋದು ಒಳ್ಳೆಯದು. ಮಕರ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮಾತಿನಿಂದ ನಿಮಗೆ ಜಯ ಪ್ರಾಪ್ತಿ. ಮಿತ್ರರಿಂದ ಧನಲಾಭ. ಮಾತಿನಿಂದ ಧನಾಗಮ. ಕುಂಭರಾಶಿಯವರಿಗೆ ಇಂದು ಜ್ಯೇಷ್ಠ ನಕ್ಷತ್ರದಲ್ಲಿ ಚಂದ್ರ ಇರೋದರಿಂದ ಮನಸ್ಸಿಗೆ ನೆಮ್ಮದಿ. ಕಾರ್ಯಕ್ಷೇತ್ರದಲ್ಲಿ ಬಹಳ ದೊಡ್ಡ ಯಶಸ್ಸು. ಮಾತಿಗೆ ಮತ್ತು ಬರವಣಿಗೆಗೆ ಸಂಬಂಧಿಸಿದಂತಹ ಉದ್ಯಮಗಳಲ್ಲಿರೋರಿಗೆ ಮತ್ತು ಬೇರೆಯ ಉದ್ಯಮದಲ್ಲಿರೋರಿಗೂ ಕೂಡ ಮಾತಿನ ಚಾಕಚಕ್ಯತೆಯಿಂದ ಇಂದು ಯಶಸ್ಸು ಅತಿ ಹೆಚ್ಚಾಗಬಹುದಂತಹ ಸಾಧ್ಯತೆಗಳು ಹೆಚ್ಚು. ಮೀನರಾಶಿಯವರಿಗೆ ಭಾಗ್ಯೋದಯವಾಗಿದೆ. ಭಾಗ್ಯಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಅವನ ಮೇಲೆ ಗುರುದೃಷ್ಟಿ ಬೀಳ್ತಾ ಇದೆ. ಹೀಗಾಗಿ ನಿಮ್ಮ ಇಂದು ಹಿರಿಯರಿಗೆ ಒಳ್ಳೆಯ ಮಾತನ್ನು ವಿನಯಪೂರ್ವಕವಾಗಿ ಆಡುವ ಮಾತಿನಿಂದ ಬಹಳ ದೊಡ್ಡದಾದಂತಹ ಜಯವನ್ನು ಸಾಧಿಸಲು ಸಾಧ್ಯವಾಗುತ್ತೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ. ಗೀತಾ ಶ್ಲೋಕಗಳ ಶ್ರವಣ ಪಠನ ಮನನ ಲೇಖನವನ್ನು ಮಾಡುವುದರಿಂದ ಕೃಷ್ಣನ ಧಾಮವನ್ನು ಸೇರುವುದರಲ್ಲಿ ಸಂದೇಹವೇ ಇಲ್ಲ. ಶುಭಮಸ್ತು. ಶ್ರೀ ಕೃಷ್ಣೋಜಿ.